30 ವರ್ಷಗಳ ಸುದೀರ್ಘ ಹೋರಾಟಗಳ ನಂತರ ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ಜಾರಿ ಮಾಡುವಂತೆ ಸ್ಥಳೀಯ ರಾಜ್ಯ ಸರ್ಕಾರಗಳಿಗೆ ಆದೇಶವನ್ನ ನೀಡಿರುವುದು ಬಹಳ ಸಂತೋಷದ ವಿಚಾರ ಎಂದು ಸಿಜಿ ಗಂಗಪ್ಪರವರು ಜಿಕೆ ಕನ್ನಡ ನ್ಯೂಸ್ ಜೊತೆಯಲ್ಲಿ ಸಂತಸವನ್ನ ಹಂಚಿಕೊಂಡು ಮುಂದುವರೆದು ಮಾತನಾಡುತ್ತಾ ಹಾಗೂ ಒಳ ಮೀಸಲಾತಿ ವಿಚಾರದಲ್ಲಿ ಯಾವುದೇ ರೀತಿಯ ರಾಜಕೀಯ ಒತ್ತಡಗಳಿಗೆ ರಾಜ್ಯ ಸರ್ಕಾರಗಳು ಮಣಿಯದೆ ಸುಪ್ರೀಂ ಕೋರ್ಟ್ನ ಆದೇಶವನ್ನ ಯಥಾವತ್ತಾಗಿ ಜಾರಿ ಮಾಡಬೇಕು ಹಾಗೂ ಯಾವುದೇ ಕಾರಣಕ್ಕೂ ಕೆನೆ ಪದರವನ್ನ ಜಾರಿ ಮಾಡುವ ಬಗ್ಗೆ ರಾಜ್ಯ ಸರ್ಕಾರಗಳು ಯೋಚಿಸಬಾರದು ಎಂದು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಿರಿಯ ದಲಿತ ಮುಖಂಡರು ಹಾಗೂ ಡಿಎಸ್ಎಸ್ನ ಜಿಲ್ಲಾ ಸಂಚಾಲಕರು ಸಿಜಿ ಗಂಗಪ್ಪರವರು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಸಿಪಿಐಎಂನ ಜಿಲ್ಲಾ ಕಾರ್ಯದರ್ಶಿಗಳಾದ ಶ್ರೀ ಸಿದ್ದಗಂಗಪ್ಪರವರು ಸುಪ್ರೀಂ ಕೋರ್ಟ್ನ ಆದೇಶವನ್ನ ಸಂತಸದಿಂದ ಸ್ವಾಗತ ವ್ಯಕ್ತಪಡಿಸಿದರು. ನರಸಿಂಹಗೌಡ ಆರ್ ಜಿಕೆ ನ್ಯೂಸ್ ಕನ್ನಡ ಚಿಕ್ಕಬಳ್ಳಾಪುರ. ತತ್ಕ್ಷಣಕ್ಕೆ ಆಯಾ ರಾಜ್ಯ ಸರ್ಕಾರಗಳು ಏನು ಇವತ್ತು ಸುಪ್ರೀಂ ಕೋರ್ಟ್ ನಿರ್ದೇಶನ ನೀಡಿದೆ ಆ ನಿರ್ದೇಶನವನ್ನು ಜಾರಿ ಮಾಡಬೇಕಂತೇಳಿ ನಾವೆಲ್ಲ ಕೂಡ ಆಯಾ ರಾಜ್ಯ ಸರ್ಕಾರಗಳಿಗೆ ಒತ್ತಾಯ ಮಾಡ್ತಾ ಇದ್ದೀವಿ. ರಾಜಕೀಯ ಜೀವನ ಕೂಡ ಒಳ್ಳೆಯದು. ಸರ್, ನಾನು ಸಿಜಿ ಗಂಗಪ್ಪ ಅಂತೇಳಿ ಚಿಕ್ಕಬಳ್ಳಾಪುರ ಜಿಲ್ಲಾ ಸಂಚಾಲಕರು ದಲಿತ ಸಂಘರ್ಷ ಸಮಿತಿ ಅಂತಕ್ಕಂಥ ಹೋರಾಟ ಇದ್ದಿದ್ದು. ಇದುವರೆಗೂ ಬಹುತೇಕ ಸ್ವಲ್ಪ ದಲಿತ ಅಥವಾ SC ಅಂತ ಅನ್ಸ್ಕೊಂಡಿದ್ರು ಕೂಡ ಬೇರೆ ಬೇರೆ ಟಚಬಲ್ ಎಸ್ಗಳೇನಿದ್ದಾರೆ ಅವರು ಭಾಳಷ್ಟು ಫಲಾನುಭವಿಗಳಾಗಿದ್ದರು. ಅನ್ಟಚಬಲ್ ಎಸ್ಗಳು ಅಂತಕ್ಕಂಥವ್ರು ಇವತ್ತು ತೀರಾ ಅದರಿಂದ ವಂಚಿತರಾಗಿರ್ತಕ್ಕಂಥದ್ದಿತ್ತು. ಇದರಿಂದ ಭಾಗವಾಗಿ ಒಂದು ನ್ಯಾಯ ಸಿಗ್ಬೋದು, ಹಂಗಾಗಿ ಸಿಗುತ್ತೆ ಅಂತಕ್ಕಂಥದ್ದು ನಮ್ಮ ವಿಶ್ವಾಸ ಇದೆ. ಹಂಗಾಗಿ ಈ ಒಂದು ತೀರ್ಪನ್ನು CPM ಪಕ್ಷವಾಗಿ ನಾವು ಸ್ವಾಗತ ಮಾಡ್ತಾಯಿದ್ದೀವಿ. ನಾನು ಸಿದ್ದಗಂಗಪ್ಪ ಅಂತ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷದ ತಾಲೂಕು ಕಾರ್ಯದರ್ಶಿಯಾಗಿದ್ದೆ. ಏನು ಸುಪ್ರೀಂ ಕೋರ್ಟ್ ನಿನ್ನೆ ಒಂದು ನಿರ್ದೇಶನ ಕೊಟ್ಟಿದೆ, ಒಳ ಮೀಸಲಾತಿಯನ್ನು ಸುಮಾರು 30 ವರ್ಷಗಳಿಂದ ನಡೆಸ್ತಕ್ಕಂಥದ್ದು ಹೋರಾಟಕ್ಕೆ ಸ್ಪಂದಿಸಿ ಸುಪ್ರೀಂ ಕೋರ್ಟ್ ಒಂದು ನಿರ್ದೇಶನ ಏನು ಕೊಟ್ಟಿದೆ ಅದನ್ನು ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷವಾಗಿ ನಾವು ಸ್ವಾಗತ ಮಾಡ್ತಾಯಿದ್ವಿ. ಯಾಕೆಂತ ಹೇಳಿದರೆ ಈಗ SC ಅಂತ ಬಂದಾಗ ಸುಮಾರು ಜಾತಿಗಳು 100 ಚಿಲ್ಲರೆ ಜಾತಿಗಳು ಇವತ್ತು ಬರ್ತಕ್ಕಂಥ ಸಂದರ್ಭದಲ್ಲಿ ಅದರಲ್ಲಿ ಅತಿ ಹೆಚ್ಚಾಗಿ ಈ ಏನು ಎಡ ಮತ್ತು ಬಲ ಸಮುದಾಯಗಳಿದೆ, ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದರೂ ಕೂಡ ಅವನ್ನು ಭಾರಿ ತುಳಿತಕ್ಕೆ ಒಳಪಟ್ಟಿರ್ತಕ್ಕಂಥ ಸಮುದಾಯಗಳು. ಹಂಗಾಗಿ SC ಕೋಟಾದಲ್ಲಿ ಸಿಗ್ತಕ್ಕಂಥ ಸೌಲಭ್ಯಗಳು ತೀರಾ ಇದ್ದೇ ಬಿದ್ದಿರ್ತಕ್ಕಂಥ ಈ ಎಡ ಮತ್ತು ಬಲ ಏನಿದೆ ಅವರು ಇವತ್ತು ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ SV ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ SV ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ, ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗ ರೋಡ್, ಹುಮ್ನಾಬಾದ್. ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ 8494951009 ಅಥವಾ 08483